ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇದು ಒಂದು ಪ್ರೆಗ್ನೆಂಟ್ ವುಮನ್ ಕ್ಯಾರೆಕ್ಟರ್, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಇದು ಸ್ಟಾರ್ಟಿಂಗ್ ಆಫರ್ ಬಂದಾಗ ಮಾಡೋದ ಬೇಡವಾ, ಇದು ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಸರ್ ಹೇಳಿದ್ರು, ನಾಗೇಂದ್ರ ಸರ್, ಇಲ್ಲ ನಿನ್ನ ಫೇಸು ಲೈಕ್ ಓಲ್ಡ್ ಜನ್ರೇಷನ್ ಹೀರೋಯಿನ್ಸ್ ಥರ ಇದೆ, ಈ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದರೆ ಆಡಿಯನ್ಸ್ ಖಂಡಿತ ಇಷ್ಟಪಡ್ತಾರೆ ಅಂತ ಹೇಳಿದ್ರು. ಸೊ ಆವಾಗ ನಾನು ಮಮ್ಮಿ ಲೈಕ್ ಓಕೆ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಇದು ಈ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ತುಂಬ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ನನಗಿದು ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇತ್ತು. ಸೊ ನಾನು ಈ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ಗೆ ಥ್ಯಾಂಕ್ ಯು, ಡೈರೆಕ್ಟರ್ ಸಿರಿ ಸರ್ಗೆ ಥ್ಯಾಂಕ್ ಯು, ತುಂಬ ಎಂಕರೇಜ್ ಮಾಡ್ತಾಯಿದ್ರು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಗುರು ಸರ್ಗೂ ತುಂಬ ಥ್ಯಾಂಕ್ ಯು. ಮತ್ತು ನಮ್ಮ ಟೀಮಲ್ಲಿ ವರ್ಕ್ ಮಾಡಿರೋ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಥ್ಯಾಂಕ್ ಯು. ಬಿಕಾಸ್ ಯೂಶ್ವಲಿ ಇವರೆಲ್ಲ ಹೇಳಿದಾಗೆ ನೈಟ್ ಶೂಟ್ಸೇ ತುಂಬ ಇರ್ತಿತ್ತು. ಅದರಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಸ್ಮಾಲ್ ಸೆಟ್ಸ್ ಎಲ್ಲ ಹಾಕಿದ್ರು. ನಾನು ಅನ್ಕೊತಾ ಇದ್ದೆ, ಓಕೆ ಮೀಡಿಯಮ್ ಬಜೆಟ್ ಮೂವಿ, ಇಂಥ ಮೂವಿ ಮಾಡಬೇಕು ಅಂದ್ರೆ ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ, ಬೇರೆ ದೊಡ್ಡ ಮೂವಿಲಿ ಇನ್ನೂ ಎಷ್ಟೆಷ್ಟು ಶ್ರಮ ಇರುತ್ತೆ ಅಂತ. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಗೂ ತುಂಬ ಥ್ಯಾಂಕ್ ಯು. ನಮ್ಮ ಮೂವಿಲಿ ವರ್ಕ್ ಮಾಡಿರೋ ಒಬ್ಬರಿಗೂ ಥ್ಯಾಂಕ್ ಯು. ನಾನು ಹೊಸ ಪ್ರತಿಭೆ, ಇಲ್ಲೆಲ್ಲ ಇರೋರೆಲ್ಲ ಆಲ್ಮೋಸ್ಟ್ ಹೆಸರು ಮಾಡಿರೋರೆ. ನಾನು ಇವಾಗ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ಹಾರೈಕೆ, ಸಪೋರ್ಟ್ ನಮ್ಮ ಮೇಲೆ, ನಮ್ಮ ಸಿನಿಮಾದ ಮೇಲೆ ಹೀಗೆ ಇರಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.